ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಾಹಿದ್ ಸರ್ ಅವ್ರದ್ದು ಫಸ್ಟ್ ಪಿಕ್ಚರು ಬಂದಿತ್ತು, ಆದರೆ ಪೊಲಿಟಿಷನ್ನು ಯಾಕಪ್ಪ ಏನಾರು ಹೆಚ್ಚು ಕಡಿಮೆ ಆದರೆ ಅಂದ್ಬಿಟ್ಟು ಬೇಡ ಅಂತ ಕಳಿಸ್ಬಿಟ್ಟಿದ್ವಿ. ಬಟ್ ಈ ಟೈಮ್ ಒಂದು ಒಳ್ಳೆ ಅವಕಾಶ ಸಿಕ್ತು, ತಿರ್ಗಾ ಒಂದು ಡೀಲ್ ಮಾಡೋದಂಗೆ ಆಯಿತು. ಆದರೆ ನಾವು ಅಂದ್ಕೊಂಡಿದ್ದ ಪಿಕ್ಚರೇ ಚೇಂಜ್ ಆಗೋಯ್ತು. ತುಂಬ ಡೌನ್ ಟು ಅರ್ತ್ ಆ್ಯಂಡ್ ಒಳ್ಳೆ ಫ್ರೆಂಡ್ ಇವಾಗ. ಸೊ ಸರ್ ಇದೇ ಥರ ರಿಲೇಷನ್ ಕಂಟಿನ್ಯೂ ಆಗುತ್ತೆ ಅಂದ್ಕೊಳ್ತೀನಿ ಮುಂದೆ. ಹಾಗೂ ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋ ಮ್ಯಾಜಿಕಲ್ ಕಂಪೋಸರ್ ಅದ್ಭುತವಾದ ಹಾಡುಗಳು ಕೊಟ್ಟಿದ್ದಾರೆ. ನೀವು ಆಲ್ರೆಡಿ ನೋಡಿದ್ದೀರ, 4 ಸಾಂಗ್ ರಿಲೀಸ್ ಆಗಿದೆ. ಅದರಲ್ಲಿ 2 ಅಂತೂ ಸೂಪರ್ ಹಿಟ್ ಆಗಿದೆ. 2 ಡೆಫಿನೆಟ್ಲಿ ಸಿನಿಮಾ ಆದಮೇಲೆ ಒಂದು ಒಳ್ಳೆ ರೇಂಜಿಗೆ ಪಿಕಪ್ ಆಗುತ್ತೆ. ಅನಿಲ್ ಕುಮಾರ್ ಸರ್ಗೆ ಅವ್ರು ಮಾಡಿರೋ ಎಲ್ಲ ಸಿನಿಮಾ ನಮ್ಮ ಹತ್ರ ಇದೆ. ಆ್ಯಂಡ್ ಅವ್ರಿಗೆ ಒಳ್ಳೆ ಒಂದು ಟೇಸ್ಟ್ ಇದೆ ಮ್ಯೂಸಿಕ್ದು. ಎಲ್ಲ ಉಪಾಧ್ಯಕ್ಷದಿಂದ ಹಿಡ್ದು ಕೃಷ್ಣರೂಪದಿಂದ ಹಿಡ್ದು ಎಲ್ಲ ಹಿಟ್ ಸಾಂಗ್ಗಳೇ ಕೊಟ್ಟವ್ರೆ. ಆ್ಯಂಡ್ ಮಲೈಕಾ ಮ್ಯಾಮ್ ಉಪಾಧ್ಯಕ್ಷ ಆದಮೇಲೆ ಇದು ಅಗೇನ್ ದಿಸ್ ಇಸ್ ಡೂಯಿಂಗ್ ಗುಡ್ ಆ್ಯಂಡ್ ಥ್ಯಾಂಕ್ ಯು. ರಚಿತಾ ಮ್ಯಾಮ್, ತುಂಬ ಜನ ನಮಗೆ ಕೇಳ್ತಾರೆ ಏನಾದ್ರೆ ನೀವು ಈಕ್ವಿಟಿ ಹೋಲ್ಡ್ರ ಆನಂದ್ ಅಡಿಯೋಗೆ ಅಂತ. ಯಾಕಂದರೆ ಲಾಸ್ಟ್ ನಿಮ್ದು ಒಂದು 8 ಸಿನಿಮಾ ಕಂಟಿನ್ಯೂಸ್ ನಮ್ಮ ಹತ್ರನೇ ಇದೆ. ಸೊ ಅದು ಐ ಡೋಂಟ್ ನೋ, ಗಾಡ್ಸ್ ಫೇಟ್. ನಿಮ್ಮದು ಚೆನ್ನಾಗಿದೆ ಅಂದರೆ ಆಲ್ ಮ್ಯೂಸಿಕಲ್ ಹಿಟ್ಸ್. ಸೊ ಆ್ಯಂಡ್ ಡೆಫಿನೆಟ್ಲಿ 23ನೇ ತಾರೀಕು ಸಿನಿಮಾ ತುಂಬ ವರ್ಕ್ ಓಪನಿಂಗ್ ತುಂಬ ಒಳ್ಳೆ ತೊಗೊಳುತ್ತೆ. ಯಾಕಂದರೆ ಒಂದು ಸಿನಿಮಾಲಿ ಎಷ್ಟು ದಿವಸ ಶೂಟಿಂಗ್ ಬೇಕು ಅದಕ್ಕಿಂತ ಜಾಸ್ತಿ ದಿವಸ ಪ್ರಮೋಷನ್ ಮಾಡಿದ್ದಾರೆ ಒಂದು ಸಿನಿಮಾಗೆ. ಸೊ ಇಡೀ ತಂಡಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಅದೇ ಈ ಕಲ್ಟ್ ಪಿಕ್ಚರ್ ಸಿನಿಮಾ ಬಂದಾಗ ಪೋಸ್ಟರ್ ನೋಡಿದ್ರೆ ಒಂಥರ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಎಕ್ಸೆಪ್ಟ್. ಬಟ್ ಅದೇ ಆಫ್ಟರ್ ವಿ ಮೆಟ್ ದ ಟೀಮ್ ಆ್ಯಂಡ್ ಎವ್ರಿಥಿಂಗ್ ಅರ್ಥ ಆಯಿತು. ಓಕೆ, ಸಾಂಗ್ಸ್ ವೇರ್ ಅಮೇಝಿಂಗ್. ಅಂದರೆ ಕೇಳಿದಾಗಲೇ ವಿ ಫೆಲ್ ಇನ್ ಲವ್ ವಿತ್ ಇಟ್. ಆ್ಯಂಡ್ ಜನನೂ ಆ ಪ್ರೀತಿನ ತೋರಿಸಿದ್ದೀರಾ ವಿತ್ ದಿ ಹಿಟ್ ಆಫ್ 1 ಸಾಂಗ್. ಸೊ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಈ ಫಿಲ್ಮ್ನ ಒಂದು ಒಳ್ಳೆ ಅಂದರೆ ಜಸ್ಟ್ ಜನ ಎಕ್ಸೆಪ್ಟ್ ಆಗಿ ಒಂದು ದೊಡ್ಡ ಹಿಟ್ ಆದರೆ ದಿಸ್ ಮೂವಿ ವಿಲ್ ಬಿಕಮ್ ಒನ್ ಮಾರ್ಕೆಟಿಂಗ್ ಬುಕ್ ಥರ ಒಂದು ವಿ ಕ್ಯಾನ್ ಪಬ್ಲಿಷ್ ಇಟ್. ಯಾಕೆಂದರೆ ದ ವೇ ದೇ ಹ್ಯಾವ್ ಡನ್ ಇಟ್ ವಿತ್ ಗುಡ್ ಸಾಂಗ್ಸ್, ಗುಡ್ ಆ್ಯಕ್ಟರ್ಸ್, ಬಿಗ್ಗೆಸ್ಟ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಕಾಸ್ಟ್ ಆ್ಯಂಡ್ ವಿತ್ ಪ್ರಾಪರ್ ಮಾರ್ಕೆಟಿಂಗ್ ಒಂದು ಪಿಕ್ಚರ್ನ ಹೆಂಗೆ ತೊಗೊಂಡು ಹೋಗ್ಬೋದು, ಜನರನ್ನ ಹೆಂಗೆ ತಲುಪೋದು. ಸೊ ದಿಸ್ ಕ್ಯಾನ್ ಬಿಕಮ್ ಒನ್ ಬಿಗ್ ಎಕ್ಸಾಂಪಲ್ಸ್ ಆಫ್ ಪ್ರಮೋಷನ್. ಸೊ ವೆರಿ ಹ್ಯಾಪಿ. ನಮ್ಮ ಟೇಸ್ಟ್ ಸಿನಿಮಾ ಇದು. ವಿತ್ ದಿ ಹೋಲ್ ಆನ್ ಗೋಯಿಂಗ್ ಪ್ರಮೋಷನ್ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ ದಟ್ ವಿ ಆರ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟು ದಿ ಎಂಟೈರ್ ಟೀಮ್ ಆ್ಯಂಡ್ ಆಲ್ ದಿ ಬೆಸ್ಟ್. ಆ್ಯಂಡ್ ಜನಕ್ಕೆ ಒಂದು ರಿಕ್ವೆಸ್ಟು, ಬಂದು ಪಿಕ್ಚರ್ ನೋಡಿ, ಪ್ರಮೋಟ್ ದಿಸ್ ಫಿಲ್ಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಅಗೇನ್. ಥ್ಯಾಂಕ್ ಯು. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ. ಅನಿಲ್ ಅವರು ಅವರ ರಿಲೇಷನ್ ಹೇಗೆ ಅಂತಂದರೆ, ಅವರು ಫಸ್ಟು ನಾವು ಮೀಟ್ ಮಾಡಿದ 2 ಸಿನಿಮಾ ನಾವು ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ಸ್ಟಿಲ್ ಕಂಟಿನ್ಯೂ ಆಗಿ ಜೊತೆಲೆ ಕೆಲಸ ಮಾಡ್ಕೊತ ಬರ್ತಾಯಿದ್ದೀವಿ. ಬಟ್ ಒಳ್ಳೆ ಗುಡ್ ಫ್ರೆಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಬ್ರದರ್. ಆಮೇಲೆ ನನ್ನ ಹೀರೋ ಏನಂತೇಳಿ ಮೊದಲನೇ ಸಿನಿಮಾ ಕರೆದಿಲ್ಲ. ಹೌದು, ಇದ್ರಲ್ಲಿ ಕರೆದಿರಲ್ಲ, ಬನಾರಸಲ್ಲಿ ಒಂದು ಆ್ಯಕ್ಷನ್ ಇತ್ತು, ಅದು ಮಾಡೋಕ್ಕಾಗಲಿಲ್ಲ. ಆಮೇಲೆ ಇವರು ವಿಜಯ್ ಅವ್ರು ಬಂದು ಮಾಡಿದ್ರು. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರನ್ನ ಮೀಟ್ ಮಾಡಿದ್ದು ನಾನು ಎಲ್ಲಿ ಅಂತಂದರೆ, ನಮ್ದೊಂದು ಸ್ಕ್ರಿಪ್ಟ್ ಹೇಳಕ್ಕೆ ಹೋಗಿದ್ವಿ ನಾವು. ಬಟ್ ಆ ಸ್ಕ್ರಿಪ್ಟ್ ಹೇಳಕ್ಕೆ ಹೋದಾಗ ಅವರು ಒಂದೇನೋ ಚೇಂಜಸ್ ಹೇಳಿದ್ರು, ಅದು ರೆಡಿ ಮಾಡ್ಕೊಂಬರ್ಬೇಕಾಯ್ತು. ಅಷ್ಟರಲ್ಲಿ ಈ ಸಿನಿಮಾ ಸ್ಟಾರ್ಟ್ ಆಯಿತು. ಬಟ್ ಈ ಸಿನಿಮಾದಲ್ಲಿ ಪೂರ್ತಿ ಒಂದು ಸಿಂಗಲ್ ಕಾರ್ಡ್ ಆ್ಯಕ್ಷನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದೆ ಸರ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ದುಡ್ಡು ಎಲ್ಲರ ಹತ್ರನೂ ಇರ್ಬೋದು, ಬಟ್ ಆ ಇಂಟ್ರೆಸ್ಟ್ ಅನ್ನೋದು ಒಂದು ಇದೆಯಲ್ಲ, ಅದು ಯಾರು ಕೊಡೋಕ್ಕಲ್ಲ, ಅದು ಒಳಗಡೆಯಿಂದನೇ ಬರಬೇಕು. ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಾನು ನೋಡಿದಂಥ ಒಬ್ಬರಲ್ಲಿ, ನೀವು ನೋಡಿದಂಥ ತುಂಬ ಜನಗಳಲ್ಲಿ ನೀವು ಒಬ್ಬರು. ಬಟ್ ಕೆಲಸಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ನೀವು ಹಾಕೋಂಥ ಒಂದು ಎಫರ್ಟ್ ಇರ್ಬೋದು, ಆ ಒಂದು ಹಾರ್ಡ್ ವರ್ಕ್ ಇರ್ಬೋದು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಬಟ್ ನಾವು ಮಾಡೋಂಥ ಒಂದು ಕಂಪೋಸ್ನ ಎಲ್ಲೂ ಯಾವುದೇ ಥರದ ಡೂಪ್ಗಳನ್ನ ಬಳಸದೆ ರಿಯಲಾಗಿ ಸ್ಟಂಟ್ ಮಾಡಿರೋದು ಈ ಸಿನಿಮಾದಲ್ಲಿದೆ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ರಚಿತಾ ಅವ್ರ ಬಗ್ಗೆ ನಾನೇನು ಹೇಳಿ, ಮೇಡಮ್ ಜೊತೆನೂ ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಸಿಕ್ಕಿದ್ದೀವಿ ಇದರಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಅವ್ರು ಮಾಡಿಲ್ಲ, ನೀವು ಇದೀರಾ ಪಾರ್ಟ್ ಅಂತ ಹೇಳ್ತಾರೆ, ಅದಷ್ಟೇನಿಲ್ಲ. ಅದಾದಮೇಲೆ ಮಲೈಕಾ ಅವ್ರದ್ದು ಅಷ್ಟೇ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿದ್ವಿ, ಒಂದು ಫ್ಲ್ಯಾಶ್ ಬ್ಯಾಕ್ ಸಮಥಿಂಗ್ ಬರೋವಂಥ ಒಂದು ಸೀಕ್ವೆನ್ಸು ತುಂಬ ಚೆನ್ನಾಗಿ ಬಂದಿದೆ. ಎಂಟೈರ್ ಟೀಮ್ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಭಗವಂತ ಅದಕ್ಕೊಂದು ದೊಡ್ಡ ಸಕ್ಸಸ್ ಕೊಡಬೇಕು ಅಂತ ಕೇಳ್ಕೊತೀನಿ ಸರ್. ಬಿಕಾಸ್ ಆಫ್ ನೀವು ಮಾಡಿರೋಂಥ ಒಂದು ಪ್ರಯತ್ನ, ಅವರು ಹಾಕಿರೋ ಒಂದು ಎಫರ್ಟ್ಗೆ. ಕೇವನ್ ಸರ್ ನಮಸ್ತೆ.
ನೀವು ಹಾಕಿರೋ ಒಂದು ಎಫರ್ಟ್ಗೆ ನಿಜವಾಗ್ಲೂ ಭಗವಂತ ಒಂದು ದೊಡ್ಡ ಸಕ್ಸಸ್ ಕೊಡಬೇಕು ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಅನಿಲ್ ಸರ್, ಒಳ್ಳೇದಾಗಲಿ. ಒಳ್ಳೆ